ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೇಲೆಲ್ಲ ಫ್ರೂಟ್ಸ್ ಹಾಗೆ ಇತ್ತು ಅಂತ ಹೇಳಿ ಏನಾದರೂ ಮಾಡೋಣ, ಮಕ್ಳಿಗೂ ಇಷ್ಟ ಆಗುತ್ತೆ, ವೆರೈಟಿಯಾಗಿ ಇಂಟ್ರೆಸ್ಟಿಂಗಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಕೂಡ ಇತ್ತು, ಅದಕ್ಕೆ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ಗೆ 1 ಕಪ್ಪಲ್ಲಿ ಹಾಲು, ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಗಂಟಿಲ್ದಿರೋ ಥರ. ಸ್ವಲ್ಪ ಗಂಟಿದ್ರೂ ಅದು ಚೆನ್ನಾಗಾಗಲ್ಲ ಅಂತ ಹೇಳಿ, ಗಂಟಾಗುತ್ತೆ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಕ್ಕಿಡಬೇಕು. ಅದು ಸ್ವಲ್ಪ ಗಟ್ಟಿ ಬರೋ ಥರ ಬೇಯಿಸ್ಕೊಳ್ಬೇಕು. ನೋಡ್ತಿದ್ದು ಮ್ಯಾಂಗೋ ತೊಗೊಂಡಿದ್ದೀನಿ, ಮ್ಯಾಂಗೋ ಕಟ್ ಮಾಡೋಣ ಇವಾಗ. ಮ್ಯಾಂಗೋ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸರ್ ಮಾಡ್ಕೋಬೇಕು. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಈಗಂತೂ ಮ್ಯಾಂಗೋ ಎಲ್ಲೆಲ್ಲೂ ಮ್ಯಾಂಗೋ ಆಗಿರುತ್ತೆ. ಮ್ಯಾಂಗೋದಲ್ಲಿ ಏನಾದರೂ ಮಾಡಿಕೊಟ್ರೆ, ಅದರಲ್ಲೂ ಐಸ್ ಕ್ರೀಮ್ ಮಾಡಿಕೊಟ್ರೆ ಅಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಐಸ್ ಕ್ರೀಮ್ ಹೊರಗಡೆ ತರೋದಕ್ಕಿಂತ ನಾವೇ ಮಾಡಿ ಮನೇಲಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡೋಣ ಅಂತ ಹೇಳಿ ಐಸ್ ಕ್ರೀಮ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಅದನ್ನು ಮಿಕ್ಸರ್ಗೆ ಹಾಕ್ಕೊತಿದ್ದೀನಿ. ಮ್ಯಾಂಗೋ ತುಂಬ ಸ್ವೀಟ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವೀಟ್ ಇದ್ದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿಕೊಂಡ್ರೆ ಏನಾಗಲ್ಲ, ಸಕ್ಕರೆ ಹಾಕ್ಕೋಬೋದು. ನಾನು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸರ್ ಮಾಡಿಕೊಂಡು ಇಲ್ಲಿ ಮಿಕ್ಸರ್ ಮಾಡಿಕೊಂಡೆ. ಅದಕ್ಕೆ ಕಸ್ಟರ್ಡ್ ಪೌಡ್ರು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಬೇಯಿಸಿದ್ವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಅದನ್ನು ಸ್ವಲ್ಪ ಮಿಕ್ಸರ್ ಮಾಡ್ಕೊಬಿಟ್ರೆ ಒಳ್ಳೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸರ್ ಮಾಡಿಕೊಂಡು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ನೀಟಾಗಿರಲಿ ಅಂತ ಕಪ್ಪಿಗೆ ಹಾಕೋಕ್ಕೆ. ನಾವು ಹೊರಗಡೆ ಕುಲ್ಫಿ ಕಪ್ಪು ಆ ಥರ ಸೆಟ್ ತರಿಸಿ ಕುಲ್ಫಿ ಕಪ್ಗೆ ಹಾಕಿದ್ರು ಆಗುತ್ತೆ. ನಾನಿಲ್ಲಿ ಮನೇಲಿ ಟೀ ಕಪ್ಗಳನ್ನ ಬಳಸ್ತಿದ್ದೀನಿ. ಟೀ ಕಪ್ಗೆ ಹಾಕ್ಬಿಟ್ಟು ಫ್ರೀಝರಲ್ಲಿಟ್ಟರೆ ಚೆನ್ನಾಗಿರುತ್ತೆ. ಮನೇಲಿ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಟೀ ಕಪ್ಗೆ ಹಾಕ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಅಂತ. ಇದನ್ನು ಫ್ರೀಝರಲ್ಲಿ ಇಡೋಣ ಇವಾಗ. ಫ್ರೀಝರ್ಗೆ ಇಟ್ಬಿಟ್ಟು 8 ಅವರ್ಸ್ ಆದಮೇಲೆ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ಇವಾಗ ಫ್ರೀಝರಿಂದ ತೆಗೆದು ನೋಡಿದ್ರೆ ಎಷ್ಟು ಸಾಕಾದಾಗ ಬಂದಿದೆ. ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಅದು ಫ್ರೀ ಆಗುತ್ತೆ. ಫುಲ್ ಕ್ರೀಮಿ ಥರ ಇದೆ, ನೋಡ್ತಾ ಇರ್ಬೋದು ನೀವು. ಏನು ಸಕ್ಕತ್ತಾಗಿದೆ ಅಂತ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ತುಂಬ ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಮನೇಲಿ ಏನಾರು ಈ ಥರ ಹಣ್ಣುಗಳಿದ್ದರೆ ಈ ಥರ ಬೇರೆ ಹಣ್ಣು ಹಾಕೂ ಕೂಡ ಟ್ರೈ ಮಾಡ್ಬೋದು. ನೋಡ್ತಿರ್ಬೋದು ಯಾವ ಥರ ಕ್ರೀಮಿ ಆಗಿದೆ ಅಂತ. ಫುಲ್ಲು ಕ್ರೀಮ್ ಥರ ಇದೆ ಸುತ್ತ ಕೂಡ. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂದಳು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು.